ನಮ್ಮ ಬಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಮಿಂಚು ಐಡಿಯಾಸ್ ಸಂಸ್ಥೆಯ ಸದಸ್ಯರಾಗಿರುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಕೌಲಕ್ಕಿಯವರು ನಮ್ಮ ಜೊತೆಗಿದ್ದಾರೆ. ಇವರು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಹಾಗೆ ವಚನ ಸಾಹಿತ್ಯದಲ್ಲಿ ವಚನಕಾರರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿಯವರ ಕುರಿತಾದಂತಹ ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಚನ ಸಾಹಿತ್ಯದ ಬಗ್ಗೆ ಹಾಗೆ ವಚನಕಾರರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿಯವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ನಮಸ್ಕಾರಗಳು. ಸಮಗ್ರ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು. 11ನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ 12ನೇ ಶತಮಾನದ ಕಡೆಯವರೆಗೂ ಜನಸಾಮಾನ್ಯರ ಆಂದೋಲನ ಭಾಗವಾಗಿ ಬೆಳೆದು ಬಂತು. ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ. ವಚನ ಸಾಹಿತ್ಯವು ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಯಿತು. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು ಎಂದರ್ಥ. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನಗಳು ಬಗೆದಷ್ಟು ಮುಗೆದಷ್ಟು ಸಿಗುವ ಅಪೂರ್ವ ರತ್ನಗಳಾಗಿವೆ. ಇವತ್ತು ನಾವು ಶ್ರೇಷ್ಠ ವಚನಕಾರ ಮೋಳಿಗೆ ಮಾರಯ್ಯನವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೋಳಿಗೆ ಮಾರಯ್ಯನವರು ಸುಮಾರು ಕ್ರಿಸ್ತಶಕ 1160ರಲ್ಲಿ ಬಾಳಿದವರು. ಶಿವಶರಣ ಹಾಗೂ ವಚನಕಾರ. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ. ಇವನಿಗೆ ಮೋಳಿಗಯ್ಯ ಎಂಬ ಹೆಸರು ಇದೆ. ಇವರು ಮೊದಲಿಗೆ ಕಾಶ್ಮೀರ ದೇಶದ ಸವಾಲಕ್ಷದ ಅರಸರಾಗಿದ್ದರು. ಮಾಂಡವ್ಯಪುರ ಇವರ ರಾಜಧಾನಿ. ಇವರ ಮೊದಲಿನ ಹೆಸರು ಮಹಾದೇವ. ಇವರ ರಾಣಿಯ ಹೆಸರು ಮಹಾದೇವಿ. ಮಗನ ಹೆಸರು ಲಿಂಗಾರತಿ. ಬಸವಣ್ಣನ ತತ್ವಗಳಿಗೆ ಮಾರು ಹೋಗಿ ರಾಜ್ಯವನ್ನು ಮಗನಾದ ಲಿಂಗಾರತಿಗೆ ಪಟ್ಟಗಟ್ಟಿ ಪತ್ನಿ ಮಹಾದೇವಿಯೊಡನೆ ಭೂಪಾಲನು ಕಲ್ಯಾಣಕ್ಕೆ ಬರುತ್ತಾರೆ. ಅಲ್ಲಿ ಶರಣರ ತತ್ವಗಳಿಗೆ ತಕ್ಕಂತೆ ಕಟ್ಟಿಗೆ ಮಾರುವ ಕಾಯಕವನ್ನು ಮಾಡುತ್ತಾರೆ. ಹೊನ್ನಳ್ಳಿಯ ಗೌರಾಂಕನು ಸುಮಾರು 1525ರಲ್ಲಿ ಈತನನ್ನು ಕುರಿತು ಮೋಳಿಗಯ್ಯನ ಪುರಾಣ ಎಂಬ ಕಾವ್ಯವನ್ನು ಬರೆದಿದ್ದಾನೆ. ಪ್ರಭುದೇವರ ಶೂನ್ಯ ಸಂಪಾದನೆಯಲ್ಲಿ ಮೋಳಿಗಯ್ಯನ ಸಂಪಾದನೆ ಎಂಬ ಭಾಗವಿದೆ. ಇದುವರೆಗೆ ಈತನ 819 ವಚನಗಳು ದೊರಕಿವೆ. ಕಳಂಕ ಮಲ್ಲಿಕಾರ್ಜುನ ಎಂಬುದು ಈತನ ವಚನಗಳ ಅಂಕಿತ. ರಾಜನಾಗಿದ್ದ ಮಹಾದೇವ ಬಸವಣ್ಣನವರ ವಿಚಾರಗಳ ಆಕರ್ಷಣೆಗೊಳಗಾಗಿ ರಾಜ್ಯ ತ್ಯಜಿಸಿ ತನ್ನ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಮೋಳಿಗೆ ಮಾರಯ್ಯನಾದನೆಂದು ಹೆಂಡತಿ ಮಹಾದೇವಿ ಆದಳೆಂದು ವೀರಶೈವ ಗ್ರಂಥಗಳು ಹೇಳುತ್ತವೆ. ಈಗ ನಾವು ಮೋಳಿಗೆ ಮಾರಯ್ಯನವರ ಒಂದು ವಚನವನ್ನು ತಿಳಿಯೋಣ. ಅಂಬುವಿಲ್ಲದಿರ್ದಡೆ ಅಂಬುಜವನಾರು ಬಲ್ಲರು, ಅಂಬುವಿಲ್ಲದಿರ್ದಡೆ ಅಂಬುಜವನಾರು ಬಲ್ಲರು, ನೀರಿಲ್ಲದಿರ್ದಡೆ ಹಾಲನಾರು ಬಲ್ಲರು, ನೀರಿಲ್ಲದಿರ್ದೊಡೆ ಹಾಲನಾರು ಬಲ್ಲರು, ನಾನಿಲ್ಲದಿರ್ದೊಡೆ ನಿನ್ನ ನಾರು ಬಲ್ಲರು, ನಾನಿಲ್ಲದಿರ್ದೊಡೆ ನಿನ್ನ ನಾರು ಬಲ್ಲರು, ನಿನಗೆ ನಾ ನನಗೆ ನೀ, ನಿನಗೂ ನನಗೂ ಬೇರೊಂದು ನಿಜ ಉಂಟೆ, ನಿನಗೆ ನಾ ನನಗೆ ನೀ, ನಿನಗೂ ನನಗೂ ಬೇರೊಂದು ನಿಜ ಉಂಟೆ, ನೀ ಕಳಂಕ ಮಲ್ಲಿಕಾರ್ಜುನ. ಇದರ ಭಾವಾರ್ಥವೇನೆಂದರೆ, ಯಾವುದಾದರೂ ಒಂದರ ಮಹತ್ವವನ್ನು ತಿಳಿಯಬೇಕಾದರೆ ಅದಕ್ಕೆ ಸಮಾನಾಂತರವಾಗಿ ಇನ್ನೊಂದು ಇರಲೇಬೇಕು. ನೀರು ಇಲ್ಲದಿದ್ದರೆ ತಾವರೆ ಯಾರಿಗೆ ಗೊತ್ತಾಗುತ್ತದೆ? ತಾವರೆ ಬೆಳೆಯಲು ನೀರು ಬೇಕೇ ಬೇಕು. ಹಾಲಿನ ಮಹತ್ವ ಬೆಲೆ ತಿಳಿಯಬೇಕಾದರೆ ನೀರೂ ಸಹ ಇರಬೇಕು. ಅದೇ ರೀತಿಯಲ್ಲಿ ಭಕ್ತನಿದ್ದರೆ ದೇವರು, ದೇವರಿದ್ದರೆ ಭಕ್ತ. ದ್ವಂದ್ವ ಇದ್ದರೂ ದೇವರಾಗಲಿ ಭಕ್ತನಾಗಲಿ ಸತ್ಯ ಒಂದೇ. ಭಗವಂತನ ಕರುಣೆಯಿಂದ ಸ್ವೀಕರಿಸಲ್ಪಟ್ಟ ಭಕ್ತಿಯು ದೇವರನ್ನು ತನ್ನ ಭಕ್ತರ ಭಾವನೆಗಳೊಂದಿಗೆ ಬಂಧಿಸುತ್ತದೆ. ಉದಾಹರಣೆಗೆ ಶ್ರೀರಾಮನು ಭಕ್ತೆ ಶಬರಿ ಎಂಜಲು ಮಾಡಿಕೊಟ್ಟ ಹಣ್ಣನ್ನು ತಿಂದದ್ದು ಹಣ್ಣುಗಳ ಮಾಧುರ್ಯದಿಂದ ಅಲ್ಲ, ಆದರೆ ಭಕ್ತೆ ಶಬರಿ ಕೊಟ್ಟ ಹಣ್ಣಿನಲ್ಲಿ ಭಕ್ತಿಯ ಮಾಧುರ್ಯ ಹೆಚ್ಚಾಗಿತ್ತು. ನಿಜವಾದ ಭವ್ಯತೆ, ನಿಜವಾದ ಆಸ್ತಿ ಮತ್ತು ನಿಜವಾದ ವೈಭವ ದೇವರ ಭಕ್ತಿಯಲ್ಲಿ ಮಾತ್ರ ಕಾಣುವುದು ಸಾಧ್ಯ ಎಂಬುದು ಮೋಳಿಗೆ ಮಾರಯ್ಯನವರ ಈ ವಚನದ ಅಭಿಪ್ರಾಯವಾಗಿದೆ. ರಾಮನಿಂದ ಶಬರಿಗೆ ಮಹತ್ವ ಬಂತು, ಶಬರಿಯಿಂದ ರಾಮನಿಗೆ ಮಹತ್ವ ಬಂತು ಎಂಬುದನ್ನು ಇಲ್ಲಿ ತಿಳಿದಾಗ
ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಎಂಬುದು ನಮಗೆ ವ್ಯಕ್ತವಾಗುತ್ತದೆ. ಮೋಳಿಗೆ ಮಾರಯ್ಯ ಅವರು ಮಹಾರಾಜರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ದಂಪತಿಗಳು ಬಸವಣ್ಣನವರ ತತ್ವದಿಂದ, ಬಸವಣ್ಣನವರ ಆದರ್ಶ ಜೀವನದಿಂದ ಹೇಗೆ ಪ್ರೇರಣೆಗೊಂಡು ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ, ಹಾಗೆ ಶಿವ ತತ್ವವನ್ನ ಹೇಗೆ ಎಲ್ಲ ಕಡೆ ಬೋಧನೆ ಮಾಡುವ ಮೂಲಕ ಅವರು ಕೂಡ ವಚನಗಳನ್ನ ರಚಿಸಿರುವುದನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ದಂಪತಿಗಳ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ಭಾಗೀರಥಿ ಹೆಗಡೆ ಕವಲಕ್ಕಿ ಅವರು ಹೇಳ್ತಾರೆ. ಮಹಾದೇವಿ ಮೋಳಿಗೆ ಮಾರಯ್ಯನ ಧರ್ಮಪತ್ನಿಯ ಬಗ್ಗೆ ಮತ್ತು ಅವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಕಾಲ ಕ್ರಿಸ್ತಶಕ 1160. ಈ ದಂಪತಿಗಳ ಪೂರ್ವದ ಹೆಸರು ಮಹಾದೇವ ಮತ್ತು ಗಂಗಾದೇವಿ. ಮೋಳಿಗೆ ಮಹಾದೇವನಮ್ಮಂತೂ ಮಹತ್ವದ ಸಾಧಕಿಯಾಗಿದ್ದಾಳೆ. ಸತಿಪತಿಗಳೊಂದಾಗಿ ಇವರು ಆಧ್ಯಾತ್ಮ ಸಾಧನೆ ಮಾಡಿ ಕಲ್ಯಾಣ ಕ್ರಾಂತಿಯ ನಂತರ ಕಲ್ಯಾಣ ಸಮೀಪದ ಮೋಳಿಕೇರಿಗೆ ಬಂದು ಅಲ್ಲಿಯೇ ಐಕ್ಯರಾಗುತ್ತಾರೆ. ಮೋಳಿಕೇರಿಯಲ್ಲಿ ಈ ದಂಪತಿಗಳ ಗವಿ ಇದೆ ಎನ್ನುತ್ತಾರೆ ವಿಜಯಶ್ರೀ ಸಬರದ ಅವರು. ಕಾಶ್ಮೀರದ ಅರಸನಾಗಿದ್ದ ಮಹಾದೇವನ ಪಟ್ಟದರಸಿಯಾಗಿದ್ದಳು ಗಂಗಾದೇವಿ. ನಿತ್ಯವೂ 6000 ಜಂಗಮರಿಗೆ ದಾಸೋಹ ಮಾಡುತ್ತಾ ಕಾಶ್ಮೀರದಲ್ಲಿ ಹೆಸರುವಾಸಿಯಾಗಿದ್ದ ಮಹಾದೇವ ಭೂಪಾಲನು ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಕ್ರಾಂತಿಯನ್ನು ಕಂಡು ಬೆರಗಾಗುತ್ತಾನೆ. ಅರಸೊತ್ತಿಗೆ ಬಿಟ್ಟು ಆಧ್ಯಾತ್ಮ ಸಾಧನೆಗಾಗಿ ದಂಪತಿಗಳಿಬ್ಬರು ಕಲ್ಯಾಣಕ್ಕೆ ಬಂದು ಸಾಮಾನ್ಯ ಭಕ್ತರಂತೆ ಕಲ್ಯಾಣದಲ್ಲಿ ಮೋಳಿಗೆ ಕಾಯಕದಲ್ಲಿ ನಿರತರಾಗುತ್ತಾರೆ. ಸಣ್ಣ ಕುಟೀರವನ್ನು ಕಟ್ಟಿಕೊಂಡು ಶಿವಶರಣರಿಗೆ ಕಟ್ಟಿಗೆ ಮಾರುವ ಕಾಯಕ ಕೈಗೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿದ್ದ ದಂಪತಿಗಳು ಕಲ್ಯಾಣದಲ್ಲಿ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗುತ್ತಾರೆ. ಹಿಂದೆ ಮೃಷ್ಟಾನ್ನ ಭೋಜನವನ್ನುಂಡ ಇವರು ಅಂಬಲಿಯನ್ನು ಕುಡಿದು ಬದುಕುತ್ತಾರೆ. ಹೀಗಿರುವಾಗ ಒಂದು ಘಟನೆ ನಡೆಯುತ್ತೆ. ಅದೇನೆಂದರೆ, ಬಸವಣ್ಣನವರು ಇವರನ್ನು ಪರೀಕ್ಷಿಸಲು ಜಂಗಮ ವೇಷದಲ್ಲಿ ಬರುತ್ತಾರೆ. ಪತಿ ಮಾರಯ್ಯ ಕಟ್ಟಿಗೆ ತರಲು ಹೋಗಿದ್ದರಿಂದ ಮಹಾದೇವಿಯೊಬ್ಬಳೇ ಮನೆಯಲ್ಲಿ ಇರುತ್ತಾಳೆ. ಆಗ ಬಸವಣ್ಣನವರು ಮಹಾದೇವಿ ಕೊಟ್ಟ ಅಂಬಲಿ ಪ್ರಸಾದವನ್ನು ಸೇವಿಸಿ ಬರುವಾಗ 2000 ಹೊನ್ನಿನ ಜೋಳಿಗೆಯನ್ನು ಅಲ್ಲಿಯೇ ಬಿಟ್ಟು ಬರುತ್ತಾರೆ. ಮಾರಯ್ಯ ಬಂದ ನಂತರ ಮಹಾದೇವಿ ಈ ಹೊನ್ನಿನ ಜೋಳಿಗೆ ಬಗ್ಗೆ ಹೇಳುತ್ತಾಳೆ. ಇದು ಬಸವಣ್ಣನವರ ಪರೀಕ್ಷೆ ಎಂದು ತಿಳಿದು ಜೋಳಿಗೆಯಲ್ಲಿರುವ ಎಲ್ಲಾ ಹೊನ್ನನ್ನು ಜಂಗಮ ದಾಸೋಹಕ್ಕೆ ಕೊಟ್ಟು ಬಿಡುತ್ತಾರೆ. ಪರದ್ರವ್ಯವನ್ನು ಮುಟ್ಟಬಾರದೆಂಬ ಶರಣ ಸಿದ್ಧಾಂತಕ್ಕೆ ಬದ್ಧರಾದ ಈ ದಂಪತಿಗಳು ಅಂದಿನಿಂದ ಜನಪ್ರಿಯತೆ ಪಡೆದುಕೊಂಡು ಸಾಧನೆ ಮಾಡುತ್ತಾರೆ. ಧೀರ ಮೋಳಿಗೆ ಮಾರಯ್ಯ ಎಂಬ ಬಿರುದು ಪಡೆದು ಶಿವಶರಣರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಹೀಗಿರುವಾಗ ಮಾರಯ್ಯನಿಗೆ ತಾನು ಕೈಲಾಸಕ್ಕೆ ಹೋಗಬೇಕೆಂಬ ಆಸೆಯಾಗುತ್ತದೆ. ಆಗ ಪತ್ನಿ ಮಹಾದೇವಿಯೇ ಪತಿಗೆ ಬುದ್ಧಿ ಹೇಳುತ್ತಾಳೆ. ಕೈಲಾಸಕ್ಕೆ ಹೋಗಲು ಭಕ್ತಿ ಮಾಡುವುದಾದರೆ ಅದೇನು ಕೈಕೂಲಿಯೇ ಎಂದು ಪ್ರಶ್ನಿಸುತ್ತಾಳೆ. ಕಾಯಕವೇ ಕೈಲಾಸವಾದ ಬಳಿಕ ಮತ್ತೊಂದು ಕೈಲಾಸವೆಂಬುದುಂಟೇ ಎಂದು ಕೇಳುತ್ತಾಳೆ. ಆಗ ಪತಿ ಮಾರಯ್ಯನಿಗೆ ವಿವೇಕ ಜಾಗೃತವಾಗಿ ತನ್ನ ಪತ್ನಿ ಎಂತಹ ಅನುಭಾವಿಯಾಗಿರುವಳಲ್ಲ ಎಂದು ಹೆಮ್ಮೆ ಪಡುತ್ತಾನೆ. ಕೈಲಾಸದಾಸೆಯನ್ನು ಕೈಬಿಟ್ಟು ಕಾಯಕದಲ್ಲಿಯೇ ಕೈಲಾಸ ಕಾಣುತ್ತಾನೆ. ಹೀಗೆ ಅನೇಕ ಶಿವಶರಣರು ದಾರಿ ತಪ್ಪಿದಾಗ ಅವರನ್ನು ದಾರಿಗೆ ತಂದ ಉದಾಹರಣೆಗಳಿವೆ. ಮೋಳಿಗೆ ಮಹಾದೇವನಮ್ಮನಂತೂ ಮಹತ್ವದ ಸಾಧಕಿಯಾಗಿದ್ದಾಳೆ. ಮಹಾದೇವಿಯ 70 ವಚನಗಳು ಪ್ರಕಟವಾಗಿವೆ. ಈಕೆಯ ವಚನಗಳ ಅಂಕಿತ ಎನ್ನ ಪ್ರಿಯ ನಿಕಳಂಕ ಮಲ್ಲಿಕಾರ್ಜುನ ಎಂಬುದಾಗಿದೆ. ಅನುಭವ ಮಂಟಪದಲ್ಲಿ ಶಿವಶರಣರ ವಚನಗಳನ್ನು ಕೇಳಿ ಕೃತಾರ್ಥಳಾದ ಮಹಾದೇವಿ, ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಪ್ರಸಾದದ ಪರುಷವ ಕಂಡೆ ಎಂದು ಹೇಳಿದ್ದಾಳೆ. ಅವಳು ತನ್ನ ವಚನವೊಂದರಲ್ಲಿ ಈ ಕುರಿತು ಹೇಳಿದ್ದನ್ನು ತಿಳಿಯೋಣ. ನಮ್ಮ ಎಲ್ಲ ಶಿವಶರಣರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿದವರು. ಅಂದ್ರೆ ತಾವು ಮಾಡುವಂತಹ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿದಾಗ ಅಲ್ಲಿಯೇ ಕೈಲಾಸವನ್ನ ಕಾಣ್ಬೋದು. ಅದರಿಂದ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದೇ ರೀತಿ ಮೋಳಿಗೆ ಮಹಾದೇವಿ ಮತ್ತು ಮಾರಯ್ಯ ದಂಪತಿಗಳು ಕೂಡ ಕಾಯಕ ನಿಷ್ಠೆಗೆ ಬದ್ಧರಾದವರು ಎಂಬುದನ್ನ ಈ ವಚನದಿಂದ ತಿಳ್ಕೊಳ್ಬಹುದು. ಹಾಗೆ ಮೋಳಿಗೆ ಮಹಾದೇವಿಯವರ ಜೀವನ ವೃತ್ತಾಂತದ ಬಗ್ಗೆ ಭಾಗೀರಥಿ ಹೆಗಡೆ ಕವಲಕ್ಕಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಮಹಾದೇವಿಯವರ ವಚನ ಹೀಗಿದೆ. ಆ ಪರುಷದ ಮೇಲೆ 3 ಜ್ಯೋತಿಯ ಕಂಡೆ, ಆ ಜ್ಯೋತಿಯ ಬೆಳಕಿನಲ್ಲಿ 9 ರತ್ನವ ಕಂಡೆ. ಆ ಪರುಷದ ಮೇಲೆ 3 ಜ್ಯೋತಿಯ ಕಂಡೆ, ಆ ಜ್ಯೋತಿಯ ಬೆಳಕಿನಲ್ಲಿ 9 ರತ್ನವ ಕಂಡೆ. ಆ ರತ್ನಗಳ ಮೇಲೆ 1 ಅಮೃತವ ಕಂಡೆ, ಆ ರತ್ನಗಳ ಮೇಲೆ 1 ಅಮೃತವ ಕಂಡೆ. ಕಂಡವನೇ ಉಂಡ, ಉಂಡವನೇ ಉರಿದ, ಕಂಡವನೇ ಉಂಡ, ಉಂಡವನೇ ಉರಿದ, ಉರಿದವನೇ ಕರದ, ಕರದವನೇ ನೆರೆದ,
ಉರಿದವನೇ ಕರದ, ಕರದವನೇ ನೆರೆದ, ನೆರೆದವನೇ ಕರುಹನೆಂದ, ನರೆದವನೇ ಕರುಹ ನರಿದ, ಅರಿದವನೇ ನಿಮ್ಮ ನರಿದವ ಕಾಣ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ಈ ವಚನದಲ್ಲಿ ಮಹಾದೇವಿ ಬೆಡಗಿನ ಭಾಷೆಯನ್ನು ಬಳಸಿದ್ದಾಳೆ. ವಚನದಲ್ಲಿ ಬರುವ 3 ಜ್ಯೋತಿ ಎಂದರೆ ಕಾಲತ್ರಯಗಳು, ಭೂತ, ವರ್ತಮಾನ, ಭವಿಷ್ಯತ್ ಎಂಬುದಾಗಿ ಕಾಲತ್ರಯಗಳು ಎನ್ನುತ್ತಾರೆ. ಅಂತಹ ಕಾಲತ್ರಯಗಳಲ್ಲಿ ಕಂಗಳಿಸುವ ರತ್ನಗಳೆಂದರೆ ನವಗುಣ ಸ್ಥಳಗಳಾಗಿವೆ. ಪರುಷ ಎಂದರೆ ತನ್ನನ್ನು ಸೋಕಿದ ಇತರ ಲೋಹವನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದೆಂದು ಭಾವಿಸಲಾದ ಒಂದು ಬಗೆಯ ಶಿಲೆ ಅಥವಾ ಸ್ಪರ್ಶಮಣಿ. ಅದು ದೈವಹೀನರ ಕೈಗೆ ಸಿಕ್ಕಿದರೆ ಪರುಷಮಣಿಯೂ ಕಲ್ಲಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ. ಇನ್ನು ನವಸ್ಥಳಗಳೆಂದರೆ ಗುರುಸ್ಥಳ, ಲಿಂಗಸ್ಥಳ, ಜಂಗಮಸ್ಥಳ, ಭಕ್ತಿಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿಸ್ಥಳ, ಪ್ರಾಣಲಿಂಗಿಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಇವೇ ನವಗುಣಸ್ಥಳಗಳು. ಈ ರತ್ನಗಳ ಮೇಲೆ ಕಾಣುವ ಅಮೃತ ಕೊಡವೆಂದರೆ ಅದೇ ಆತ್ಮ. ಈ ನವಗುಣ ಸ್ಥಳಗಳಿಂದ ಆತ್ಮ ಪರಮಾತ್ಮನಾಗುತ್ತಾನೆ, ನರಹರನಾಗುತ್ತಾನೆ, ಜೀವ ದೇವನಾಗುತ್ತಾನೆ. ಈ ಸಾಧನೆಯನ್ನು ಕಂಡವನೇ ಉಂಡ, ಉಂಡವನೇ ಉರಿದ, ಉರಿದವನೇ ಕರದ, ಕರದವನೇ ನೆರೆದ, ನೆರೆದವನೇ ಕರುಹ ತಿಳಿದು ಅರಿದ, ಹೀಗೆ ಅರಿದವನೇ ನಿಜವಾದ ದೇವರಾಗಿದ್ದಾನೆಂದು ಮಹಾದೇವಿ ಈ ವಚನದಲ್ಲಿ ಆತ್ಮ ಮತ್ತು ಪರಮಾತ್ಮನಾಗುವ ಪರಿಯನ್ನು ಸೊಗಸಾಗಿ ಹೇಳಿದ್ದಾಳೆ. ಶ್ರದ್ಧೆ, ಸನ್ಮಾರ್ಗ ಭಕ್ತಿ ಇಲ್ಲದೆ ಗುರುಭಕ್ತಿ, ಲಿಂಗ ಪೂಜೆ, ಚರಣ ಸೇವೆ ಸಾಧ್ಯವಾಗುವುದಿಲ್ಲವೆಂದು ಹೇಳಿರುವ ಮಹಾದೇವಿ ಕಲ್ಲ ಬಿತ್ತಿ ನೀರ ನೆರೆದರೆ ಸಸಿಯು ಹುಟ್ಟುವುದೇ ಎಂದು ಕೇಳಿದ್ದಾಳೆ. ತಾನೇ ಪ್ರಶ್ನೆಗಳನ್ನು ಕೇಳುತ್ತಾ ಮುಂದಿನ ಸಾಲುಗಳಲ್ಲಿ ತಾನೇ ಉತ್ತರಗಳನ್ನು ಕೊಡುತ್ತಾ ಸಾಗುವ ಮಹಾದೇವಿಯ ವಚನಗಳು ಸಂಭಾಷಣೆಯಂತಿದೆ. ಜ್ಞಾನ ಮತ್ತು ಕ್ರಿಯೆಗಳು ಹಾರುವ ಹಕ್ಕಿಗೆ 2 ರೆಕ್ಕೆಗಳಿದ್ದಂತೆ. ಅವು ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಜ್ಞಾನವಿಲ್ಲದೆ ಕ್ರಿಯೆ ಹೇಗೆ ವ್ಯರ್ಥವೋ ಹಾಗೆಯೇ ಕ್ರಿಯೆಗೆ ಬಾರದ ಜ್ಞಾನವೂ ಅಷ್ಟೇ ವ್ಯರ್ಥವಾದುದು. ನೆಲವಿಲ್ಲದೆ ನೀರು ಹೇಗೆ ಇರುವುದಿಲ್ಲವೋ, ನೆಲೆಯಿಲ್ಲದ ಬೀಜ ಹೇಗೆ ಹುಟ್ಟುವುದಿಲ್ಲವೋ, ಹಾಗೆ ಜ್ಞಾನ ಕ್ರಿಯೆಗಳಿಲ್ಲದೆ ಸಾಧನೆ ಸಾಧ್ಯವಿಲ್ಲವೆಂಬುದು ಮಹಾದೇವಿಯವರ ಅಭಿಪ್ರಾಯವಾಗಿದೆ. ಕಾಶ್ಮೀರದಲ್ಲಿ ಮಹಾದೇವ ಭೂಪಾಲನ ಅರಸಿಯಾಗಿದ್ದ ಮಹಾದೇವಿ ಕಲ್ಯಾಣಕ್ಕೆ ಬಂದು ಮೋಳಿಗೆ ಕಾಯಕ ಮಾಡುವ ಶರಣೆಯಾಗಿ ಬೆಳೆದಿದ್ದನ್ನು ನೋಡಿದಾಗ ಅಧಿಕಾರ ಅಂತಸ್ತುಗಳಿಗಿಂತ ಭಕ್ತಿ ಕಾಯಕ ಬಹುದೊಡ್ಡದೆನಿಸುತ್ತದೆ. ಹೀಗಾಗಿ ಮಹಾದೇವಿ ಇಂದೂ ಕೂಡ ಹೆಚ್ಚು ಪ್ರಸ್ತುತವಾಗುತ್ತಾರೆ. ಬಸವಣ್ಣರವರ ಪ್ರಭಾವದಿಂದ ಮಹಾರಾಜ ಮತ್ತು ಮಹಾರಾಣಿಯು ಶರಣರಾಗಿ ಆದರ್ಶದ ಬೆಳಕು ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗುವಂತೆ ಮಾಡಿದ್ದು ನಿಜಕ್ಕೂ ಒಂದು ಆಶ್ಚರ್ಯಕರವಾದಂತಹ ಸಂಗತಿ. ಹೀಗೆ ಕಾಯಕ, ನಿಷ್ಠೆ ಮತ್ತು ಆತ್ಮಾಭಿಮಾನಗಳ ಮೂಲಕ ಮೋಳಿಗೆ ಮಾರಯ್ಯ ದಂಪತಿಗಳು ಮಹಾರಾಜರಾದರೂ ಶ್ರೀಸಾಮಾನ್ಯರಂತೆ ಶರಣರ ಸೇವೆ ಮಾಡುತ್ತಾ ಮಹಾಶಿವಶರಣರಾಗಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಕಾಶ್ಮೀರದಲ್ಲಿ ರಾಜರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ದಂಪತಿಗಳ ಕುರಿತಾದಂತಹ ಅವರ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತುಂಬಾ ವಿವರವಾಗಿ ತುಂಬಾ ಚೆನ್ನಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಕೌಲಕ್ಕಿಯವರು ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನಕಾರರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ದಂಪತಿಗಳ ವಚನಗಳ ಕುರಿತಾಗಿ ಹಾಗೆ ಈ ದಂಪತಿಗಳು ಸಮಾಜಕ್ಕೆ ಸಲ್ಲಿಸಿದಂತಹ ಸೇವೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇವರಿಗೆ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.